ಈ ಡೇ ಇನ್ ಮೈ ಲೈಫ್. ಬೆಳಗ್ಗೆ ರೆಡಿಯಾಗಿ ಸ್ಕೂಲಿಗೆ ಹೋದ್ಮೇಲೆ ಅಸೆಂಬ್ಲಿ ಯಾವುದೇ ಪಾರ್ಟ್ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬರೀ ಬರ್ತಡೇದಷ್ಟೇ ಮಾಡಿ ನೆಕ್ಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಫಿಂಗರ್ ಪ್ರಿಂಟ್ ಕೊಟ್ಟು ನೆಕ್ಸ್ಟ್ ಫಸ್ಟ್ ಕ್ಲಾಸೇ 10th ಇರೋದ್ರಿಂದ ಅಟೆಂಡೆನ್ಸ್ ಬುಕ್ ಕೂಡ ಕೈಯಲ್ಲೇ ಇಟ್ಕೊಂಡು ಹೋಗಿ 10th ಕ್ಲಾಸ್ ಮುಗಿದಾದ್ಮೇಲೆ ನೋಡಿ ನನ್ನ ಕೈ ಯಾವ ಥರ ಆಗಿದೆ ಅಂತ. ಇದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಥಿಂಗ್ ನನಗೆ. ನೆಕ್ಸ್ಟ್ ಇರೋ ಎಲ್ಲ ಕ್ಲಾಸ್ನ ಮುಗಿದಾದ್ಮೇಲೆ ಊಟ ಮಾಡ್ಕೊಂಡು ಬಂದಾದ್ಮೇಲೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಲಿಕ್ಕೆ ನಾರ್ತ್ ಇಂಡಿಯಾದಿಂದ ಒಬ್ಬರು ಬಂದಿದ್ದರು. ನೋಡಿ ಇಷ್ಟು ಚೆನ್ನಾಗಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ರು. ಅದನ್ನು ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ರು. ಹೇಳ್ಕೊಡ್ಬೇಕಾದ್ರೆ ಒಂದೊಂದೇ ಕ್ರಾಫ್ಟ್ ಹೊರಗೆ ಬಂದಂಗೂ ಮಕ್ಕಳ ಎಕ್ಸ್ಪ್ರೆಷನ್ ಮಾತ್ರ ಸೂಪರಾಗಿತ್ತು. ಈಗ ನೋಡಿ ಅವರು ಒಂದೇ ಕೈಲಿ ಎಳಿತಾರೆ, ಅದೆಷ್ಟು ಉದ್ದ ಮಾಲೆಯಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇದೇ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ಮುಂದುವರಿಸಿ ಅವ್ರು ನೆಕ್ಸ್ಟ್ ಮಾಡಿದ್ದು ಒಂದು ರೋಸ್ನ ಮಾಡ್ತಾರೆ. ಅದು ಕೂಡ ಸಖತ್ತಾಗಿ ಕಾಣುತ್ತೆ. ಆ ರೋಸ್ನ ನೋಡಿ ಮಕ್ಕಳ ಎಕ್ಸ್ಪ್ರೆಷನ್ ಅಂತೂ ಸೂಪರಾಗಿತ್ತು. ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮುಗಿದ್ಮೇಲೆ ನೆಕ್ಸ್ಟ್ ನನಗೆ 9th ಕ್ಲಾಸ್ ಇತ್ತು. 9th ಕ್ಲಾಸಿಗೆ ಹೋಗಿ ಅಲ್ಲೂ ಕೂಡ ನ್ಯೂ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೆ. ಅವರಿಗೂ ಕೂಡ ಬೋರ್ಡ್ ಮೇಲೆ ಕರೆಸಿ ಸಂಸ್ನ ಮಾಡ್ತಾಯಿದ್ದೆ. ಮಾಡಾದ್ಮೇಲೆ 10th ಅವ್ರದ್ದು ನೋಟ್ಸ್ ಕರೆಕ್ಷನ್ಸ್ ಇತ್ತು. ಆ ಕರೆಕ್ಷನ್ಸ್ ಕೂಡ ನೀಟಾಗಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನೋಡಿ ಲೆಸನ್ ಪ್ಲ್ಯಾನ್ ಬರೀಬೇಕಿತ್ತು. ಲೆಸನ್ ಪ್ಲ್ಯಾನು ಕೂಡ ಕಂಪ್ಲೀಟ್ ಮಾಡಿ ಎಲ್ಲ ಸೆಷನ್ಸ್ನ ಮುಗಿಸಿ ನೆಕ್ಸ್ಟು ಸ್ಕೂಲಿಗೆ ಬಾ ಹೇಳ್ತಾ ನಾನು ಕೂಡ ಮನೆ ಕಡೆ ಹೊರಟೆ. ಇವತ್ತು ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಆಗಿದೆ. ಥ್ಯಾಂಕ್ ಯು.